ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕೃಷಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಕ್ಲಾಸ್ 11 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಎಕ್ಸಸೈಸ್ 3.1 ಡಿಸ್ಕಸ್ ಮಾಡ್ತಾ ಇದ್ವಿ. ಇಂದಿನ ಒಂದು ಕ್ಲಾಸ್ನಲ್ಲಿ ಮೊದಲ 2 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು 3ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ 3ನೇ ಪ್ರಶ್ನೆ. ಅ ವೀಲ್ ಮೇಕ್ಸ್ 360-degree revolutions in 1 minute through how many radiation does it turns 1 second ಎನ್ನುವಂಥದ್ದು ಪ್ರಶ್ನೆ ಇದೆ. ಏನಾಗ್ತಿದೆ, ಒಂದು ಚಕ್ರ ಏನು ಮಾಡ್ತಿದೆ, 360 ರೆವಲ್ಯೂಷನ್ ಎಷ್ಟರಲ್ಲಿ, 1 ಮಿನಿಟಲ್ಲಿ. ಹಾಗಾದರೆ ಎಷ್ಟು ರೇಡಿಯೇಷನನ್ನು ಈ 1 ಮಿನಿಟಲ್ಲಿ ಈ ವೀಲ್ಸ್ ಎನ್ನುವಂಥದ್ದು ಎಷ್ಟು ರೇಡಿಯೇಷನನ್ನು 1 ಸೆಕೆಂಡಲ್ಲಿ ಇದು ರೋಟೇಟ್ ಮಾಡುತ್ತೆ, ರೆವಲ್ಯೂಷನನ್ನು ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇವಾಗ ಸೊಲ್ಯೂಷನನ್ನು ನೋಡೋಣ. ವೀಲ್ಸ್ ಮೇಕ್ಸ್ 360 ರೆವಲ್ಯೂಷನ್ ಇನ್ 1 minute. ಓಕೆ, ವೀಲ್ ಮೇಕ್ಸ್ 360 ರೆವಲ್ಯೂಷನ್ ಇನ್ 1 minute ಎನ್ನುವಂಥದ್ದು. ಹಾಗಾದರೆ 1 ಮಿನಿಟ್ನಲ್ಲಿ ಎಷ್ಟು ರೆವಲ್ಯೂಷನು, 360 ರೆವಲ್ಯೂಷನ್ ಅನ್ನುವಂಥದ್ದು. ಹಾಗಾದರೆ 1 ಮಿನಿಟಲ್ಲಿ ಎಷ್ಟು ಸೆಕೆಂಡ್ಸ್ಗಳಿರ್ತವೆ, 60 ಸೆಕೆಂಡ್ಸ್. ಹಾಗಾದರೆ 360 ರೆವಲ್ಯೂಷನ್ ಆಗುತ್ತೆ. ಅಗೇನ್ 1 ಮಿನಿಟ್ ಅಂದರೂ ಅಷ್ಟೇ, 60 ಸೆಕೆಂಡ್ ಅಂದರೂ ಅಷ್ಟೇ. 60 ಸೆಕೆಂಡಲ್ಲಿ 360 ರೆವಲ್ಯೂಷನ್ಸ್ ಅಂತಾದರೆ 1 ಸೆಕೆಂಡ್ಗೆ ಎಷ್ಟು ಎನ್ನುವಂಥದ್ದನ್ನು ನಾವು ನೋಡೋದಾದರೆ 1 × 360 ಡಿವೈಡೆಡ್ ಬೈ 60 ಅಂದಾಗ 1 ಸೆಕೆಂಡ್ಗೆ 6 ರೆವಲ್ಯೂಷನನ್ನು ಈ ವೀಲ್ಸ್ ಏನು ಮಾಡುತ್ತೆ ಅಂದರೆ ರೆವಲ್ಯೂಷನ್ ಆಗುವಂಥದ್ದು. ನೆಕ್ಸ್ಟ್ ರೇಡಿಯನಲ್ಲಿ ಇದನ್ನು ಕನ್ವರ್ಟ್ ಮಾಡ್ಕೋಬೇಕು. ಹೌ ಮೆನಿ ರೇಡಿಯನ್ ಡಸ್ ಇಟ್ ಟರ್ನ್ಸ್ ಇಂಟು 1 ಸೆಕೆಂಡ್. ಇದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಈಗ ರೇಡಿಯನಲ್ಲಿ ಇದನ್ನು ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ನಿಮಗೆ ಗೊತ್ತಿದೆ ರೇಡಿಯನಲ್ಲಿ ಇರುವಂಥದ್ದನ್ನು ಡಿಗ್ರಿಯಲ್ಲಿ ಇರುವಂಥದ್ದನ್ನು ರೇಡಿಯನ್ಗೆ ಯಾವ ರೀತಿಯಾಗಿ ನಾವು ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಗೊತ್ತಿಲ್ಲದೆ ಇದ್ದರೆ ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಹಿಂದಿನ ವಿಡಿಯೋಗಳನ್ನು ವಿಸಿಟ್ ಮಾಡಿ ನೀವು ನೋಡ್ಬೋದು. ಓಕೆ, ಈಗ 1 ಸೆಕೆಂಡಲ್ಲಿ 6 ರೆವಲ್ಯೂಷನ್ ಅಂತಾದರೆ ರೇಡಿಯನಲ್ಲಿ ಎಷ್ಟು ರೆವಲ್ಯೂಷನ್ ಆಗುತ್ತೆ ಅಂತ ನಾವು ನೋಡೋಣ. ನೆಕ್ಸ್ಟು 1 ರೆವಲ್ಯೂಷನ್ ಈಸ್ ಈಕ್ವಲ್ಸ್ ಟು 360 ಡಿಗ್ರಿ. ಓಕೆ, 1 ರೆವಲ್ಯೂಷನ್ ಈಸ್ ಈಕ್ವಲ್ ಟು 360 ಡಿಗ್ರಿ ಅಂತಾದರೆ ಈಗ ನಮಗೆ ಸಿಕ್ಕಿರುವಂಥದ್ದು 6 ರೆವಲ್ಯೂಷನು. ಹಾಗಾಗಿ 6 ರೆವಲ್ಯೂಷನ್ಸ್ ಈಸ್ ಈಕ್ವಲ್ ಟು 6 × 360. ಓಕೆ, 1 ರೆವಲ್ಯೂಷನ್ ಅಂತಂದಾಗ ಒಂದು ಚಕ್ರವು ಪ್ರಾರಂಭಿಕ ಬಿಂದುವಿನಿಂದ ಅದೇ ಬಿಂದುವಿಗೆ ಬಂದಾಗ ಏನಾಗುತ್ತೆ, ಒಂದು ಕಂಪ್ಲೀಟ್ ರೆವಲ್ಯೂಷನ್ ಅಂತ ಆಗುತ್ತೆ. ಈ ರೀತಿಯಾಗಿ 6 ರೆವಲ್ಯೂಷನನ್ನು 1 ಸೆಕೆಂಡಲ್ಲಿ ಈ ಚಕ್ರ ತಿರುಗುವುದಾದರೆ ರೇಡಿಯೇಷನಲ್ಲಿ ಈಗ ನಮಗೆ ಡಿಗ್ರಿನಲ್ಲಿ ಸಿಗ್ತಾ ಇದೆ. ಆನ್ಸರು ಎಷ್ಟಪ್ಪ ಅಂದರೆ 360 × 6 ಅಂದಾಗ 2160 ಅಂತಾಗತ್ತೆ. ಹಾಗಾದರೆ ರೇಡಿಯನ್ಗೆ ಕನ್ವರ್ಟ್ ಮಾಡೋದಾದರೆ ನಮಗೆ ಸೂತ್ರ ಗೊತ್ತಿದೆ, π/180 × 2160. ಸೊ ಇದನ್ನು ಕ್ಯಾನ್ಸಲೇಷನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, 0 0 ಕ್ಯಾನ್ಸಲ್, 18 1 18 12. ಓಕೆ, 12 × π ರೇಡಿಯನ್. ಸೊ ನೋಡಿ, ಆ 6 ರೆವಲ್ಯೂಷನನ್ನು ನಾವು ರೇಡಿಯನ್ಗೆ ಕನ್ವರ್ಟ್ ಮಾಡಿದಾಗ 12 × π ರೇಡಿಯನ್ ಅನ್ನುವಂಥದ್ದು ನಮಗೆ ಆನ್ಸರ್ ಸಿಗ್ತಾ ಇದೆ. ಈ ರೀತಿಯಾಗಿ ಮೊದಲನೇದಾಗಿ ಮಿನಿಟಲ್ಲಿ ಇರುವಂಥದ್ದನ್ನು 1 ಸೆಕೆಂಡ್ಗೆ ಕನ್ವರ್ಟ್ ಮಾಡಿಕೊಂಡು ಸೆಕೆಂಡಲ್ಲಿ ಇರುವಂಥದ್ದನ್ನು 1 ಸೆಕೆಂಡ್ ಇಲ್ಲಿ 6 ರೆವಲ್ಯೂಷನ್ನು ರೊಟೇಟ್ ಆದರೆ ಅದನ್ನು ರೇಡಿಯನ್ಗೆ 12 π ರೇಡಿಯನ್ ಅನ್ನುವಂಥದ್ದು ನಮಗೆ ಆನ್ಸರ್ ಸಿಗುವಂಥದ್ದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ 4th ಕ್ವಶನ್ ಹಿಯರ್. ವಾಟ್ ಈಸ್ ದ 4th ಕ್ವಶನ್? Find the degree measure of the angle subtended of a center of a circle of a radius
100 centimeter by an arc of a length 22 centimeter ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಏನಪ್ಪ ಅಂದರೆ ಈಗ ಒಂದು ಸರ್ಕಲ್ ಇದೆ, ಸೊಲ್ಯೂಷನನ್ನು ನೋಡೋಣ. ಈಗ ಒಂದು ಸರ್ಕಲ್ ಇದೆ, ಈ ಒಂದು ಸರ್ಕಲಲ್ಲಿ 100 ಸೆಂಟಿಮೀಟರ್ ಇರುವಂಥ ಒಂದು ರೇಡಿಯಸ್ಸು ಮತ್ತು 22 ಸೆಂಟಿಮೀಟರ್ ಇರುವಂತಹ 100 ಸೆಂಟಿಮೀಟರ್ ರೇಡಿಯಸ್ ಇರುವಂಥ ಮತ್ತು 22 ಸೆಂಟಿಮೀಟರ್ ಆರ್ಕ್ ಲೆಂತ್. ಈ ರೀತಿಯಾಗಿ 100 ಸೆಂಟಿಮೀಟರ್ ಇರುವಂಥ ಒಂದು ರೇಡಿಯಸ್ ಅನ್ನು ಇರುವಂಥ ಒಂದು ಸರ್ಕಲು 22 ಸೆಂಟಿಮೀಟರ್ ಆರ್ಕ್ ಲೆಂತ್ ಇರುವಂತಹ ಎರಡೂ ಲೆಂತ್ ಮತ್ತು ರೇಡಿಯಸ್ಸಿಂದ ಫಾರ್ಮೇಷನ್ ಆಗಿರುವಂತಹ ಆ್ಯಂಗಲನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಫೈಂಡ್ ದ ಡಿಗ್ರಿ, ಅದನ್ನು ಏನು ಮಾಡಬೇಕು, ನಾವು ಡಿಗ್ರಿನಲ್ಲಿ ಮೆಜರ್ ಮಾಡಬೇಕು. ಫೈಂಡ್ ದ ಡಿಗ್ರಿ ಮೆಜರ್ ಆಫ್ ಎನ್ ಆ್ಯಂಗಲ್ ಸಬ್ಟೆಂಡೆಡ್ ಆಫ್ ಅ ಸೆಂಟರ್ ಆಫ್ ಅ ಸರ್ಕಲ್ ವಿತ್ ರೇಡಿಯಸ್ 100 centimeter by an arc of a length 22 centimeter. To use the pi value 22/7. Okay, now given data, using the given data we solve the question now. So given radius is 100 centimeter and arc length we may denote it in letter L, and L is equal to 22 centimeter. What we find now? Theta value. Okay, subtended at the angle center of a circle theta, how much of a degree in degree measures ಅಂತಂದಿದ್ದಾರೆ. We know the formula, theta is equal to L by R. Okay, given value arc length is 22 and radius is 100. So now calculate the in second table. So 2 1s are 2 11s are 250. Okay, ಇವಾಗ theta value how much? 11 divided by 50. Oh, this one is a radian measure. What we find now? In degree measure. We got the answer in radian, but we have to find the value in degree measures. What we do now? Now the formula, using the formula, degree measures is equals to 180 divided by pi into radian measure. Okay, this one is a main important formula. Now put the value in this formula. 180 divided by, what is the pi value? 22/7 into radian measure, how much? 11 by 50. Okay, $180 into 11, ಡಿನಾಮಿನೇಟ್ರಲ್ಲಿ 7 ಇದೆ, ಇದು ಮೇಲ್ಗಡೆ ಹೋದಾಗ ನ್ಯೂಮಿನೇಟ್ರಲ್ಲಿ ಬರುತ್ತೆ, ಇಂಟು 7, 22 ಇಂಟು 50, 11 1s 11 2s 2 1s 290. ಓಕೆ, 0 0 ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ, ಅಥವಾ ಇದನ್ನು ಡೈರೆಕ್ಟಾಗಿ ಕೂಡ ನಾವು ಇದೇನು ಮಾಡ್ಬೋದಪ್ಪ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. 90 ಇಂಟು 9 ಇಂಟು 7 63 ಡಿವೈಡೆಡ್ ಬೈ 5. ಈಗ 63ಯನ್ನು 5ಇಂದ ಡಿವೈಡ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನೋಡಿ 63ನ್ನು 5ನಿಂದ ಡಿವೈಡ್ ಮಾಡಬೇಕು. 5 12s 60. What is the remainder? 3. 12 degree. It was my answer, 12 degree, but remainder is 3. We want to convert in minute. 3 into 60. 3 into 60, 180 degree. Again we have to divide the 180 by 5. Okay, next 5 3s are 15, remainder is 3, 0 is come here, and next 5 6 are 30. Okay, this one is a 36 minute. 12 degree 36 minute. We got answer now.
degree measure of the angle subtended by center of a circle with the radius 100 and arc length is 22 ಸೆಂಟಿಮೀಟರ್. ರೇಡಿಯನಲ್ಲಿ 11/50 ರೇಡಿಯನ್ ಬರುತ್ತೆ. ಅದನ್ನು ನಾವು ಡಿಗ್ರಿನಲ್ಲಿ ಕನ್ವರ್ಟ್ ಮಾಡಿದಾಗ 12 ಡಿಗ್ರಿ 36 ನಿಮಿಷ ಅಂತ ಬರುತ್ತೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ರಿಮೈಂಡರ್ ಬಂದಿದೆ ಆದಲ್ಲಿ ಅದನ್ನು ಅಗೇನ್ 60ಇಂದ ಮಲ್ಟಿಪ್ಲಿಕೇಶನ್ ಮಾಡಿದರೆ ಅಲ್ಲಿ ಬರುವಂಥ ಆನ್ಸರ್ ಏನಾಗಿರುತ್ತೆ, ಸೆಕೆಂಡಲ್ಲಿ ಬರುತ್ತೆ. ಸೊ ಇಲ್ಲಿ ರಿಮೈಂಡರ್ ಯಾವುದು ಉಳಿತಾ ಇಲ್ಲ, ಹಾಗಾಗಿ 12 ಡಿಗ್ರಿ 36 ನಿಮಿಷ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 5. In a circle of a diameter 40 centimeter, the length of a chord is 20 centimeter. Find the length of minor arc of a chord ಅಂತ ಪ್ರಶ್ನೆ ಇದೆ. ಓಕೆ, ಇವಾಗ ಸೊಲ್ಯೂಷನನ್ನು ನೋಡೋಣ. ಒಂದು ಸರ್ಕಲ್ ಇದೆ. ಈ ಒಂದು ಸರ್ಕಲ್ನ ಡಯಾಮೀಟರನ್ನು ಕೊಟ್ಟಿದ್ದಾರೆ. ಡಯಾಮೀಟರ್ ಅಂದರೆ ಏನು, ವೃತ್ತದ ವ್ಯಾಸ. ಇದು ಎಷ್ಟಿದೆಯಪ್ಪ ಅಂದರೆ 40 ಸೆಂಟಿಮೀಟರ್ ಇದೆ. ದ ಲೆಂತ್ ಆಫ್ ಅ ಕಾರ್ಡ್ ಈಸ್ 20 ಸೆಂಟಿಮೀಟರ್. ಸೊ ಕಾರ್ಡ್ ಅಂದರೆ ಏನು, ವೃತ್ತದ ಜಾ. ಈ ಒಂದು ಜಾದಲ್ಲಿ ಏನಾಗ್ತದೆ ಅಂದರೆ 20 ಸೆಂಟಿಮೀಟರ್ ಇರುವಂತಹ ಒಂದು ಕಾರ್ಡ್ ಇದೆ. ಫೈಂಡ್ ದ ಲೆಂತ್ ಆಫ್ ಮೈನರ್ ಆರ್ಕ್ ಅಂತ ಇದೆ. ಸೊ ಮೈನರ್ ಆರ್ಕ್ ಅಂದರೆ ಯಾವುದು, ಮೇಜರ್ ಆರ್ಕ್ ಅಂದರೆ ಇದು. ಅಧಿಕ ಕಂಸ ಲಘು ಕಂಸ ಎನ್ನುವಂಥ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ. ಹಾಗಾಗಿ ಕಾರ್ಡ್ ಅಂದರೆ ಜಾ. ಈ ಒಂದು ಜಾದಲ್ಲಿ ಈ ಒಂದು ಜಾ ಮತ್ತು ಈ ಒಂದು ವ್ಯಾಸದಿಂದ ಏರ್ಪಟ್ಟ ಒಂದು ಕಾರ್ಡ್ ಇದೆ. ಇದರಲ್ಲಿ 2 ಕಾರ್ಡ್ಗಳಿದ್ದಾವೆ, ಮೈನರ್ ಕಾರ್ಡ್, ಮೇಜರ್ ಕಾರ್ಡ್ ಎನ್ನುವಂಥದ್ದು. ಹಾಗಾದರೆ ಮೈನರ್ ಕಾರ್ಡ್ನ ಲೆಂತನ್ನು ಫೈಂಡ್ ಔಟ್ ಮಾಡಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ 20 ಸೆಂಟಿಮೀಟರ್ ಇರುವಂಥ ಒಂದು ಕಾರ್ಡ್ ಇದೆ ಮತ್ತು 40 ಸೆಂಟಿಮೀಟರ್ ಇರುವಂಥ ಒಂದು ಡಯಾಮೀಟರ್ ಇದೆ. ಈಗ ಈ ಒಂದು ಏನು ಕಾರ್ಡ್ ಇದೆ ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಇದನ್ನು ಟ್ರಯಾಂಗಲನ್ನು ತೆಗೆದುಕೊಳ್ಳೋಣ. ಈ ಟ್ರಯಾಂಗಲಿಂದ ಏನಾಗುತ್ತೆಪ್ಪ ಅಂದರೆ ಒಂದು ಆ್ಯಂಗಲ್ ಕೂಡ ಫಾರ್ಮೇಷನ್ ಆಗುತ್ತೆ. ಸೊ ಇವಾಗ ನಾವು ಇದನ್ನು ಸೆಂಟ್ರ್ ಆಫ್ ಎ ಸರ್ಕಲ್ಗೆ ಓ ಅಂತ ಅನ್ನೋಣ. ಈ ಒಂದು ಕಾರ್ಡ್ನ ಲೆಂತನ್ನು ಎ ಬಿ ಅಂತ ಹೇಳಿ ಕರೆಯೋಣ. ಸೊ ನಮಗೆ ಗಿವನ್ ಡೇಟಾ ಏನು, 40 ಸೆಂಟಿಮೀಟರ್, ಡಯಾಮೀಟರ್ ಇಸ್ 40 ಸೆಂಟಿಮೀಟರ್. ದ ಕಾರ್ಡ್ ಎಷ್ಟಿದೆ, 20 ಸೆಂಟಿಮೀಟರ್ ಅಂತ ಇದೆ. ಸೊ ಹಿಯರ್ ಇನ್ ಟ್ರಯಾಂಗಲ್ ಓ ಎ ಬಿ, ಈ ಒಂದು ಟ್ರಯಾಂಗಲ್ ಓ ಎ ಬಿನಲ್ಲಿ ಓ ಎ ಈಸ್ ಈಕ್ವಲ್ಸ್ ಟು ಓ ಬಿ. ಯಾಕಪ್ಪ ಅಂದರೆ ಎರಡು ಕೂಡ ರೇಡಿಯಸ್ ಆಫ್ ಎ ಸರ್ಕಲ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಎ ಬಿ ಏನಾಗುತ್ತೆ ಅಂದರೆ ಅದು 20 ಸೆಂಟಿಮೀಟರ್ ಅಂತ ಇದೆ. ಓಕೆ, ನೆಕ್ಸ್ಟ್ therefore triangle OAB is a equilateral triangle. ಯಾಕಪ್ಪ ಅಂದರೆ ಈ ಒಂದು ತ್ರಿಭುಜದಲ್ಲಿ ಏನಾಗ್ತಾ ಇದ್ರೆ ಎಲ್ಲ ಆ್ಯಂಗಲ್ಸ್ಗಳು ಏನಾಗಿದ್ದಾವಪ್ಪ ಅಂದರೆ 60 ಡಿಗ್ರಿ ಇದ್ದಾವೆ. ಹಾಗಾಗಿ ಈ ಒಂದು ಟ್ರಯಾಂಗಲ್ ಓ ಎ ಬಿ ಇಸ್ ಎ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಸಮಬಾಹು ತ್ರಿಭುಜ ಇದೆ. ಹಾಗಾಗಿ ಸಮಬಾಹು ತ್ರಿಭುಜದ ಗುಣಲಕ್ಷಣ ಏನಂತ ಗೊತ್ತಿದೆ. ಈ ಒಂದು ಸಮಬಾಹು ತ್ರಿಭುಜದ ಎಲ್ಲ ಕೋನಗಳು ಏನಾಗಿರ್ತಾವಪ್ಪ ಅಂದರೆ ಸಮನಾಗಿರ್ತವೆ, ಅಂದರೆ 60 ಡಿಗ್ರಿನಲ್ಲಿ ಇರುತ್ತೆ. ನಾವು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಬೇಕಾದ್ರೆ ಇವಾಗ ಡಯಾಮೀಟರ್ ಏನಿದೆ 40 ಸೆಂಟಿಮೀಟರ್ ಅಂತ ಇದೆ. ಇದರ ಒಂದು ರೇಡಿಯಸ್ ಎಷ್ಟಾಗುತ್ತೆ, 40 ಡಿವೈಡೆಡ್ ಬೈ 2 ಅಂದಾಗ ಇದು ಕೂಡ 20 ಸೆಂಟಿಮೀಟರ್ ಅಂತ ಆಗುತ್ತೆ. ಕಾರ್ಡ್ನ ಲೆಂತನ್ನು ಕೂಡ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್, ಅಂದರೆ ಇದು 20 ಸೆಂಟಿಮೀಟರ್, ಇದು ಕೂಡ 20 ಸೆಂಟಿಮೀಟರ್. ಹಾಗಾಗಿ ಎಲ್ಲ ಬಾಹುಗಳು ಮತ್ತು ಅದರ ಒಳಕೋನಗಳು ಕೂಡ ಸಮನಾಗಿ ಇರೋದರಿಂದ ಇದನ್ನು ನಾವು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ನಮಗೆ ಆ್ಯಂಗಲ್ ಕೊಟ್ಟಿಲ್ಲ ಈ ಒಂದು ಪ್ರಶ್ನೆಯಲ್ಲಿ. ಓಕೆ, ಹಾಗಾಗಿ ನಮಗೆ ಆ್ಯಂಗಲ್ ಸಿಗ್ತಾ ಇದೆ. ಸಮಬಾಹು ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 60 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ. ಓಕೆ, ಇದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ರೇಡಿಯನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ರೇಡಿಯನ್ಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಫಾರ್ಮುಲಾ ಇದೆ, ಪೈ ಡಿವೈಡೆಡ್ ಬೈ 180 ಇಂಟು 60 ಅಂತಂದಾಗ ಪೈ ಬೈ 3 ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ.
ರೇಡಿಯನಲ್ಲಿ ಡಿಗ್ರಿನನ್ನು ತೆಗೆದುಕೊಂಡಿದ್ವಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ನಾವೀಗ ಏನನ್ನು ಫೈಂಡ್ ಔಟ್ ಮಾಡಿ ಅಂತಂದಿದ್ದಾರೆ, ಲೆಂತ್ ಆಫ್ ಅ ಮೈನರ್ ಆರ್ಕನ್ನು ಫೈಂಡ್ ಔಟ್ ಮಾಡಿ ಅಂತ ಅಂದಿದ್ದಾರೆ. ಓಕೆ, ಲೆಂತ್ ಆಫ್ ಮೈನರ್ ಆರ್ಕ್. ಓಕೆ, ನಮಗೆ ಫಾರ್ಮುಲಾ ಗೊತ್ತಿದೆ. ಏನು ಫಾರ್ಮುಲಾಪ್ಪ ಅಂದರೆ ಡೀಟಾ ಈಸ್ ಈಕ್ವಲ್ ಟು L/R ಅಂತ. ಸೊ ಈ ಒಂದು ಫಾರ್ಮುಲಾನ ನಾವು ಏನಂತ ತಗೋಬೋದು, L ಈಸ್ ಈಕ್ವಲ್ ಟು ಟೀಟಾ ಇಂಟು ಆರ್ ಅಂತ ತಗೋಬೋದು. ಹಾಗಾಗಿ ನಮಗೆ ಟೀಟಾ ಗೊತ್ತಿದೆ, ರೇಡಿಯಸ್ ಕೂಡ ಗೊತ್ತಿದೆ, ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಆರ್ಕ್ ಲೆಂತ್. ಹಾಗಾಗಿ L ಈಸ್ ಈಕ್ವಲ್ಸ್ ಟು ಟೀಟಾ ಇಂಟು ಆರ್. ಟೀಟಾ ಈಸ್ ಈಕ್ವಲ್ ಟು 5/3 ಇಂಟು 20. ಪೈ ವ್ಯಾಲ್ಯೂ ಎಷ್ಟಿದೆ, 22/7 ಅಂತ ಇದೆ. ನೆಕ್ಸ್ಟ್ 20/3. ಓಕೆ, ಕರೆಕ್ಟಾಗಿದೆ ಅಲ್ವಾ? ಎರಡೂ ಕೂಡ 22 ಇಂಟು 2 440 ಡಿವೈಡೆಡ್ ಬೈ 7 3s 21. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. 440 ಇಂಟು ಡಿವೈಡ್ಸ್ 21. 21 2s 42. Remainder is 2 and 0. 0 0. Next again we take a 1 0 and 21 9s 189. Remainder is 110. Again 21 5s 105. ಸೊ ರಿಮೈಂಡರ್ ಇಸ್ 5. ಓಕೆ, ಈಗ ನಮಗೆ ಆನ್ಸರ್ ಸಿಗ್ತಾ ಇದೆ. ಸೊ ಎಷ್ಟಪ್ಪ ಅಂದರೆ L ಈಸ್ ಈಕ್ವಲ್ ಟು 20.95 ಸೆಂಟಿಮೀಟರ್ ಎನ್ನುವಂಥದ್ದು. ವಿ ಗಾಟ್ ಅ ಫೈನಲ್ ಆನ್ಸರ್. ಲೆಂತ್ ಆಫ್ ಅ ಮೈನರ್ ಆರ್ಕ್ ಈಸ್ 20.95 ಸೆಂಟಿಮೀಟರ್. ಎಕ್ಸಸೈಸ್ 3.1ರಲ್ಲಿ ಕೆಲವೊಂದು 3 ಪ್ರಶ್ನೆಗಳು, 3 4 5 ಪ್ರಶ್ನೆಗಳ ಸೊಲ್ಯೂಷನ್ ಈ ರೀತಿಯಾಗಿತ್ತು. ಸೊ ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.